ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ದಿನಕ್ಕೊಂದು ಯೋಜನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಯೋಜನೆ ಅಂತಂದರೆ ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣ್ ಅಭಿಯಾನ್. ಇದನ್ನು ಶಾರ್ಟ್ ಫಾರ್ಮಲ್ಲಿ PM ಆಶಾ ಅಂತಲೂ ಸಹ ಕರೀತಾರೆ. ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಕನೆಕ್ಟಿಂಗ್ ಕೀವರ್ಡ್ ಅಂತಂದರೆ ಪ್ರೈಸ್ ಸಪೋರ್ಟ್. ಪ್ರೈಸ್ ಸಪೋರ್ಟ್ ಅಂದಾಗ ನಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು, ಇದು ಫಾರ್ಮರ್ಗೆ ಸಂಬಂಧಪಟ್ಟಂತಹ ಇನ್ಕಮನ್ನು ಎನ್ಶೋರ್ ಮಾಡೋದಕ್ಕೋಸ್ಕರ, ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಎನ್ಶೋರ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಇದೊಂದು ಸಪೋರ್ಟಿಂಗ್ ಪ್ರೋಗ್ರಾಮು ಫಾರ್ಮರ್ನ ಇನ್ಕಮ್ಗೆ ಸಂಬಂಧಪಟ್ಟಂತೆ. ಸೊ PM ಆಶಾ ಅಥವಾ ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣಾ ಅಭಿಯಾನದ ಉದ್ದೇಶ ಅಥವಾ ಮೇಜರ್ ಆಗಿರುವಂಥ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ, ಫಾರ್ಮರ್ ಪ್ರೊಡ್ಯೂಸ್ ಮಾಡಿರುವಂತಹ ಕ್ರಾಪ್ಗಳಿಗೆ ಒಂದು ರಿನ್ಯೂಮರೇಟಿವ್ ಪ್ರೈಸನ್ನು ಕೊಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಈ ಮೊದಲು ನಾವು ನೋಡಿದ್ವಲ್ಲ, ಅದೇ ಒಂದು ಆಬ್ಜೆಕ್ಟಿವನ್ನು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಯಾರ್ಯಾರು ಬೆನಿಫಿಷರೀಸ್ ಇರ್ತಾರೆ ಇಲ್ಲಿ, ಎಲ್ಲ ಫಾರ್ಮರ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. MSP ಬಗ್ಗೆ ನೋಡಿರ್ತೀರಲ್ಲ, MSP ಅಂತಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್. ಇಲ್ಲಿ ಯಾವ್ಯಾವ ಕ್ರಾಪ್ಸ್ಗಳನ್ನು ಬೆಳೆದಿರ್ತಾರಲ್ಲ ಆ ಒಂದು ಕ್ರಾಪ್ಗೆ ಸಂಬಂಧಪಟ್ಟಂತೆ ಪ್ರೈಸನ್ನು ಕೊಡುವಾಗ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟು ಕೆಲವೊಂದಿಷ್ಟು ಫೇರ್ ಆ್ಯಂಡ್ ರಿನ್ಯೂಮರೇಟಿವ್ ಪ್ರೈಸಸ್ಗಳನ್ನು ಕೊಡ್ತಾರೆ. ಈ ಒಂದು ಅಮೌಂಟು ಪ್ರಾಪರಾಗಿ ಫಾರ್ಮರ್ಸ್ಗೆ ರೀಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮ್ ವರ್ಕ್ ಮಾಡುತ್ತೆ. ಸೊ ಆಟೋಮೆಟಿಕಲಿ MSP ಅಂಡರಲ್ಲಿ ಯಾವ್ಯಾವ ಕ್ರಾಪ್ಸ್ಗಳನ್ನು ಇವತ್ತು ರೈತರು ಗ್ರೋ ಮಾಡ್ತಾ ಇರ್ತಾರಲ್ಲ ಅವರು ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಬೆನಿಫಿಟ್ಸನ್ನು ಪಡ್ಕೋಬೋದು. ಸೊ ಹೋಲಿಸ್ಟಿಕ್ ಆಗಿ ಎಲ್ಲ ಫಾರ್ಮರ್ಸನ್ನು ಸಹ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಬೆನಿಫಿಷರೀಸ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಬೇಸಿಕಲಿ ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಸೇಲಿಯಂಟ್ ಫೀಚರ್ಸ್ ಯಾವ್ಯಾವು ಅಂತಂದರೆ, ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ನಾವು MSPಯನ್ನು ಫಾರ್ಮರ್ಸ್ಗೆ ಎನ್ಶೋರ್ ಮಾಡ್ತಾ ಇದ್ವಿ. ಅದರಲ್ಲೂ ಇವಾಗ ಪಲ್ಸನ್ನು ಗ್ರೋ ಮಾಡೋದಾಗಲಿ ಅಥವಾ ಆಯಿಲ್ ಸೀಡ್ ಇರ್ಬೋದು ಅಥವಾ ಕೋಪ್ರಾ ಇರ್ಬೋದು, ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಇವತ್ತು ಯಾವ ಗ್ರೇನ್ಸ್ಗಳನ್ನು ಇವತ್ತು ಫಾರ್ಮರ್ ಗ್ರೋ ಮಾಡ್ತಾ ಇರ್ತಾರಲ್ಲ ಅದರ ಆಧಾರದ ಮೇಲೆ ಅವರಿಗೆ ನಾವು MSPಯನ್ನು ಎನ್ಶೋರ್ ಮಾಡ್ತಾ ಇದ್ವಿ. ಇದರಲ್ಲಿ ಇರ್ತಕ್ಕಂತಹ ಸಮ್ ಸ್ಕೀಮ್ಸ್ಗಳು ಯಾವ್ಯಾವಿದ್ದಾವೆ ಅಂತಂದರೆ, ಪ್ರೈಸ್ ಸಪೋರ್ಟ್ ಸ್ಕೀಮ್, ಇದನ್ನು PSS ಅಂತ ಕರೆಯುವಂಥದ್ದು. ಇನ್ನು ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ PDPS ಅನ್ನುವಂಥದ್ದು. ಇನ್ನು ಪೈಲಟ್ ಆಫ್ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಸ್ಟಾಕೇಜ್ ಸ್ಕೀಮ್ 3PS ಅನ್ನುವಂಥದ್ದು. ಸೊ ಈ ಎಲ್ಲ ಸಮ್ ಸ್ಕೀಮ್ಸ್ಗಳಲ್ಲಿ ಒಂದೊಂದು ಫೀಚರ್ಸನ್ನು ನಾವು ನೋಡ್ಕೋಬೇಕು. ಮೊದಲೇದಾಗಿ ಪ್ರೈಸ್ ಸಪೋರ್ಟ್ ಸ್ಕೀಮ್, ಪಲ್ಸಸ್ ಇರ್ಬೋದು, ಆಯಿಲ್ ಸೀಡ್ಸ್ ಇರ್ಬೋದು ಅಥವಾ ಕೋಪ್ರಾ, ಈ ಎಲ್ಲ ಕ್ರಾಪ್ಸ್ಗಳನ್ನು ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ ಮಾಡಲಾಗುತ್ತೆ. ಸಂಗ್ರಹಣೆ ಮಾಡೋದಕ್ಕೋಸ್ಕರ ಸರ್ಕಾರ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಇವಾಗ ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ನೋಡ್ತೀವಿ, ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ ನೋಡ್ತೀವಿ, ಅಂದರೆ ಶಾರ್ಟ್ ಫಾರ್ಮಲ್ಲಿ NAFED ಅಂತಲೂ ಸಹ ಕರೀತಾರೆ. ಈ ಎಲ್ಲ ಏಜೆನ್ಸಿಗಳು ಏನು ಮಾಡ್ತವೆ ಅಂತಂದರೆ ನ್ಯಾಷನಲ್ ಲೆವೆಲಲ್ಲಿ ಫುಡ್ಡನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಹಕಾರಿಯಾಗ್ತವೆ. ಸೊ ಸೆಂಟ್ರಲ್ ನೋಡಲ್ ಏಜೆನ್ಸಿಗಳು ಇವತ್ತು ಸ್ಟೇಟ್ ಗೌರ್ಮೆಂಟ್ನ ಸಹಾಯದ ಮುಖಾಂತರ ಈ ಎಲ್ಲ ಗ್ರೇನ್ಸ್ಗಳನ್ನು ಅಥವಾ ಕ್ರಾಪ್ಸ್ಗಳನ್ನು ಪ್ರೊಕ್ಯೂರ್ ಮಾಡ್ತವೆ. ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ ಇಲ್ಲಿ ಆಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಏನೇ ಎಕ್ಸ್ಪೆಂಡಿಚರ್ ಲಾಸ್ ಆದರೂ ಸಹ ಸೆಂಟ್ರಲ್ ಗೌರ್ಮೆಂಟು ಅದನ್ನು ಬೇರ್ ಮಾಡುತ್ತೆ. ಸೆಂಟ್ರಲ್ ಗೌರ್ಮೆಂಟೇ ಇದಕ್ಕೆ ರೆಸ್ಪಾನ್ಸಿಬಲ್ ಇರುತ್ತೆ ಅನ್ನುವಂಥದ್ದು. ಪ್ರೈಸ್ ಸಪೋರ್ಟ್ ಸ್ಕೀಮನ್ನು ನಾವು ಇದರಲ್ಲಿ ನೋಡ್ತಾ ಇದ್ವಿ. ಇನ್ನು ಇದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಕ್ರಾಪಿಗೆ ಡಿಸೈಡ್ ಮಾಡುವಂಥದ್ದು. ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತಂದಾಗ ಇಲ್ಲಿ ಯಾವುದೇ ರೀತಿಯಾಗಿ ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ ಆಗಲ್ಲ, ಆದರೆ ಮಾರ್ಕೆಟಲ್ಲಿ ಬೆಲೆ ಏನಾದರೂ ಕಡಿಮೆ ಇದ್ದಾಗ, ಅಂದರೆ ಇವಾಗ ಮೊದಲು MSPಯನ್ನು ಒಂದು ಪರ್ಟಿಕ್ಯುಲರ್ ಆಯಿಲ್ ಸೀಡ್ಸ್ಗೆ ಸರ್ಕಾರ ಅನೌನ್ಸ್ ಮಾಡಿರುತ್ತಲ್ಲ, ಅದಕ್ಕಿಂತಲೂ ಕಡಿಮೆ ಅಮೌಂಟ್ ಏನಾದರೂ ಮಾರ್ಕೆಟಲ್ಲಿ ಒಬ್ಬ ಫಾರ್ಮರು ಸೇಲ್ ಮಾಡಿರ್ತಾನೆ, ಆ ಒಂದು ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತಲ್ಲ ಅದನ್ನು ಸರ್ಕಾರ ಫಾರ್ಮರ್ಗೆ ಕೊಡುತ್ತೆ. MSPಗಿಂತಲೂ ಕಡಿಮೆ ಅಮೌಂಟಿಂದ ಆ ಒಂದು ಕ್ರಾಪ್ ಅಥವಾ ಗ್ರೇನ್ಸ್ಗಳು ಇವತ್ತು ಸೆಲ್ ಆದಾಗ ಆ ಒಂದು ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತಲ್ಲ, ಲಾಸ್ ಆಗಿರುತ್ತಲ್ಲ ಫಾರ್ಮರ್ಗೆ, ಆ ಒಂದು ಅಮೌಂಟನ್ನು ಈ ಪ್ರೋಗ್ರಾಮ್ ನಡಿನಲ್ಲಿ ಕೊಡಲಾಗುತ್ತೆ. ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತಂದರೆ MSPಗಿಂತಲೂ ಕಡಿಮೆ ಇರುವಂತಹ ಅಮೌಂಟ್ ಸಿಕ್ಕಾಗ ಡಿಫ್ರೆನ್ಸ್ ಅಮೌಂಟನ್ನು ಡೈರೆಕ್ಟಾಗಿ ಇವತ್ತು ಸರ್ಕಾರ ಪೇಮೆಂಟ್ ಮಾಡುತ್ತೆ, ಫಾರ್ಮರ್ಗೆ ಒಂದು ಇನ್ಕಮನ್ನು ಎನ್ಶೋರ್ ಮಾಡುತ್ತೆ. ಈ ಎರಡು ಪ್ರೋಗ್ರಾಮ್ಗಳು ಕ್ಲಿಯರ್ ಆಯಿತು. ಇನ್ನು ಪೈಲಟ್ ಆಫ್ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಸ್ಟಾಕೇಜ್ ಸ್ಕೀಮ್ ಅಂತಂದಾಗ ಇದನ್ನು ಸ್ಟೇಟ್ ಗೌರ್ಮೆಂಟ್ ಅವ್ರು ಅನೌನ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಈ ಒಂದು ಸ್ಕೀಮು ಸ್ಟೇಟ್ ಗೌರ್ಮೆಂಟ್ಗೆ ಆಪ್ಷನ್ ಇರುತ್ತೆ. ಸ್ಟೇಟ್ ಗೌರ್ಮೆಂಟು ಬೇಕಿದ್ದರೆ ಮಾತ್ರ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಇಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇವಾಗ ಈ ಮೊದಲು ನಾವು ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ ಆಗ್ತವೆ ಕ್ರಾಪ್ಸ್ ಅಂತ ನೋಡಿದ್ವಿ, ಇಲ್ಲಿ ಡಿಫ್ರೆನ್ಸ್ ಅಮೌಂಟನ್ನು ಕೊಡ್ತಾರೆ ಅಂತ ಸೆಕೆಂಡ್ ಸ್ಕೀಮಲ್ಲಿ ನೋಡಿದ್ವಿ. ಇನ್ನು ಥರ್ಡ್ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ, ಫಾರ್ಮರ್ಸ್ ಹತ್ರ ಇರುವಂತಹ ಕ್ರಾಪನ್ನು ಪ್ರೈವೇಟ್ ಪ್ಲೇಯರ್ಸು MSP ಬೆಲೆನಲ್ಲೇ ಖರೀದಿ ಮಾಡ್ತಾರೆ. MSP ಎಷ್ಟು ಫಿಕ್ಸ್ ಆಗಿರುತ್ತಲ್ಲ ಅಷ್ಟೇ ಅಮೌಂಟ್ ಕೊಟ್ಟು ಇವತ್ತು ಪ್ರೈವೇಟ್ ಪ್ಲೇಯರ್ಸು ಖರೀದಿ ಮಾಡ್ಕೋತಾರೆ. ಸರ್ಕಾರ ಇವಾಗ ಫಾರ್ಮರ್ಸ್ಗೆ ಇನ್ಸೆಂಟಿವ್ಸನ್ನು ಕೊಡಲ್ಲ, ಆದರೆ 50% ಸರ್ವಿಸ್ ಚಾರ್ಜ್ ಅಂತ ಅಥವಾ ಕಂಪೆನ್ಸೇಷನ್ ಅಂತ ಇವಾಗ ಪ್ರೈವೇಟ್ ಪ್ಲೇಯರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಕೊಡಲಾಗುತ್ತೆ ಅನ್ನುವಂಥದ್ದು. ಸೊ ಪ್ರೈವೇಟ್ ಪ್ಲೇಯರ್ಸ್ಗಳೇ ಇವತ್ತು ಇನ್ಸೆಂಟಿವ್ಸನ್ನು ಪಡ್ಕೋತಾರೆ. ಇಲ್ಲಿ ಫಾರ್ಮರ್ಸ್ಗೆ ಎಷ್ಟು ಅಮೌಂಟ್ ಇರುತ್ತಲ್ಲ ಸರ್ಕಾರ ಅನೌನ್ಸ್ ಮಾಡಿರೋದು ಅಷ್ಟೇ ಅಮೌಂಟು ಸಿಕ್ಕುತ್ತೆ.
ಸೊ ಬೇಸಿಕಲಿ ಸ್ಟೇಟ್ ಗೌರ್ಮೆಂಟ್ನ ಒಂದು ಬಜೆಟ್ ಯಾವ ರೀತಿಯಾಗಿರುತ್ತೆ ಅದರ ಮೇಲೆ ಈ ಒಂದು ಆಪ್ಷನ್ಸನ್ನು ಅವರು ಚೂಸ್ ಮಾಡ್ಕೋಬೋದು. ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕಂತಂದರೆ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ಯೂನಿಯನ್ ಟೆರಿಟರೀಸ್ ಇರ್ಬೋದು, ಒಂದು ಪರ್ಟಿಕ್ಯುಲರ್ ಕ್ರಾಪನ್ನು ಅವರು ಪ್ರೊಕ್ಯೂರ್ ಮಾಡುವಾಗ, ಪರ್ಟಿಕ್ಯುಲರ್ಲಿ ಇವಾಗ ಆಯಿಲ್ ಸೀಡ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಒಂದು ಸ್ಟೇಟ್ ಗೌರ್ಮೆಂಟಲ್ಲಿ, ಅವರು ಪ್ರೈಸ್ ಸಪೋರ್ಟ್ ಸ್ಕೀಮನ್ನಾದರೂ ಬಳಕೆ ಮಾಡ್ಕೋಬೇಕು ಅಥವಾ ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮನ್ನಾದರೂ ತರಬೇಕು. ಎರಡೂ ಒಟ್ಟಿಗೆ ಇಂಪ್ಲಿಮೆಂಟ್ ಮಾಡುವಂತಿಲ್ಲ. ಎರಡರಲ್ಲಿ ಒಂದು ಸ್ಟೇಟ್ ಗೌರ್ಮೆಂಟು ಪರ್ಟಿಕ್ಯುಲರ್ ಕ್ರಾಪ್ಗೆ ಚೂಸ್ ಮಾಡುವಂಥದ್ದು. ಸೊ ಎಂಟೈರ್ ಸ್ಟೇಟಲ್ಲಿ ಇವತ್ತು ಒಂದೇ ಒಂದು ಸ್ಕೀಮ್ ಜಾರಿಗಿರುತ್ತೆ. MSPಯನ್ನು ಎನ್ಶೋರ್ ಮಾಡೋದಕ್ಕೋಸ್ಕರ ಒಂದು ಕಮೋಡಿಟಿಗೆ ಒಂದು ಸ್ಕೀಮ್ ಮಾತ್ರ, ಐದರ್ PSS ಅಥವಾ PDPS. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ, ಎರಡೂ ಇಂಪ್ಲಿಮೆಂಟ್ ಮಾಡುವಂತಿಲ್ಲ. ಇನ್ನು MSPಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಮೇನ್ಸಲ್ಲಿ ಇರ್ಬೋದು ಅಥವಾ ಪ್ರಿಲಿಮ್ಸಲ್ಲಿ ನಾವು ನೋಡಿದಾಗ ಯಾವ್ಯಾವ ಕ್ರಾಪ್ಸ್ಗಳಿದ್ದಾವೆ ಅನ್ನುವಂಥದ್ದನ್ನು ಡೈರೆಕ್ಟಾಗಿ ಕೇಳಿದ್ದಾರೆ. ಹಾಗೂ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಅನಲೈಸ್ ಮಾಡಿದಾಗ ಜೋಗ್ರಫಿನಲ್ಲಿ ಖಾರಿಫ್ ಬೆಳೆಗಳು ಅಂದರೆ ಯಾವುದು, ರಾಬಿ ಬೆಳೆಗಳು ಯಾವುವು, ಇಂಪಾರ್ಟೆಂಟ್ ಬೆಳೆಗಳನ್ನು ನಾವು ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು ಅಂತ ನೋಡಿದಾಗ ಈ ಒಂದು ಸ್ಲೈಡ್ನ ಮುಖಾಂತರ ನೀವು ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಥವಾ ಈ ಒಂದು ಸ್ಲೈಡನ್ನು ಸೇವ್ ಮಾಡಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಯಾವ್ಯಾವ ಖಾರಿಫ್ ಬೆಳೆಗಳು ಹಾಗೂ ಯಾವ್ಯಾವ ರಾಬಿ ಬೆಳೆಗಳಿದ್ದಾವೆ, ಒಟ್ಟಾರೆಯಾಗಿ 22 ಕ್ರಾಪ್ಗಳಲ್ಲಿ MSPಯನ್ನು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ತೊರಾಯ್ ಕ್ರಾಪ್ಗೆ ರಿಲೇಟೆಡ್ ಇರುವಂಥ ಬೆಲೆ ಅಥವಾ MSP ಇವತ್ತು ರೇಪ್ ಸೀಡ್ ಹಾಗೂ ಮಸ್ಟರ್ಡ್ ಸೀಡ್ನ ಆಧಾರದ ಮೇಲೆ ಇದಕ್ಕೆ ಎಷ್ಟು MSP ಅನೌನ್ಸ್ ಮಾಡಿರ್ತಾರಲ್ಲ ಅದ್ರ ಬೇಸ್ ಮೇಲೆ ಇರುತ್ತೆ. ಇವೆಲ್ಲ ಸೇರಿ ಒಂದು ಕೆಟಗರಿಯನ್ನು ಕನ್ಸಿಡರ್ ಮಾಡುವಂಥದ್ದು. ಇನ್ನು ಡಿಹಸ್ಕ್ಡ್ ಕೋಕೋನಟ್ ಮತ್ತು ಕೋಪ್ರಾ ಎರಡೂ ಸಹ ಒಂದು ಕೆಟಗರಿಯಲ್ಲೇ ಬರುತ್ತೆ. ಎರಡೂ ಸೇಮ್ ಕೆಟಗರಿ. ಇದನ್ನು ಯಾವ ರೀತಿಯಾಗಿ ಪ್ರೊಡಕ್ಷನ್ ಮಾಡುತ್ತೆ ಅದ್ರ ಮೇಲೆ ಅನೌನ್ಸ್ ಮಾಡಲಾಗುತ್ತೆ. ಹಾಗಾಗಿ ಒಟ್ಟಾರೆ 22 ಕ್ರಾಪ್ಸ್ಗಳನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಶುಗರ್ ಕೇನ್ಗೆ ಸಂಬಂಧಪಟ್ಟಂತೆ ಫೇರ್ ಆ್ಯಂಡ್ ರಿನ್ಯೂಮರೇಟಿವ್ ಪ್ರೈಸಸನ್ನು ಅನೌನ್ಸ್ ಮಾಡಲಾಗುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಒಂದೆರಡು ಸರ್ತಿ ನೀವು ಯಾವ್ಯಾವ ಕ್ರಾಪ್ಸ್ಗಳಿದ್ದಾವೆ ಅಂತ ಗಮನ ಹರಿಸಿದರೆ ಎರಡು ರೀತಿಯಾದಂಥ ಕ್ವಶನ್ಸನ್ನು ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ಬೋದು. ಇನ್ನು ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಶ್ಯೂಸ್ಗಳಿದ್ದಾವೆ. ಇವಾಗ ಇಶ್ಯೂಸ್ ಅಂತ ಬಂದಾಗ MSP ಬಗ್ಗೆನೇ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. MSPಗೆ ರಿಲೇಟೆಡ್ ಇರುವಂಥ ಈ ಎಲ್ಲ ಇಶ್ಯೂಸ್ಗಳನ್ನು MSPಗೆ ಸಂಬಂಧಪಟ್ಟಂತೆ ಏನೇ ಕ್ವಶನ್ಸ್ ನಿಮಗೆ ಕೇಳಿದ್ರು ಮೇನ್ಸಲ್ಲಿ ಈಸಿಯಾಗಿ ಈ ಪಾಯಿಂಟ್ಸ್ಗಳನ್ನು ಈ ಒಂದು ಸ್ಕೀಮ್ಸ್ಗೆ ಕನೆಕ್ಟ್ ಆಗುವಂತೆ ನೀವು ಮೆನ್ಷನ್ ಮಾಡ್ಬೋದು. ಈ ಒಂದು ಪಾಯಿಂಟ್ಸ್ ನೇಮನ್ನು ಸಹ ನೀವು ಮೆನ್ಷನ್ ಮಾಡೋದ್ರ ಮುಖಾಂತರ MSP ಇಶ್ಯೂಸನ್ನು ಅಡ್ರೆಸ್ ಮಾಡ್ಬೋದಾಗಿದೆ. ಸೊ ಈ ಒಂದು ಸ್ಕೀಮ್ಗೆ ರಿಲೇಟೆಡ್ ಇರುವಂತೆ ತೊಂದರೆಗಳು ಏನೇನಿದ್ದಾವೆ ಅಂತಂದರೆ, ಇವಾಗ MSPಯನ್ನು ಅನೌನ್ಸ್ ಮಾಡುವಾಗ ಮೇಜರಾಗಿ ಫೋಕಸ್ ಮಾಡ್ತಾ ಇರುವಂಥ ಕ್ರಾಪ್ಸ್ಗಳಂತಂದರೆ ವೀಟು ಮತ್ತು ರೈಸು. ಮೇಜರ್ ಫೋಕಸ್ ಎರಡು ಕ್ರಾಪ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಬೇರೆ ಕ್ರಾಪ್ಗಳಿಗೆ ಇವತ್ತು ಎನ್ಶ್ಯೂರಿಟಿಯನ್ನು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅದರಲ್ಲೂ ಇವಾಗ ಕೇವಲ 6% ಫಾರ್ಮರ್ಸ್ ಮಾತ್ರ MSPಯಲ್ಲಿ ತಮ್ಮ ಒಂದು ಪ್ರೊಡ್ಯೂಸ್ ಮಾಡಿರುವಂಥ ಕ್ರಾಪನ್ನು ಸೆಲ್ ಮಾಡ್ತಿದ್ದಾರೆ. ಕೇವಲ 6% ಫಾರ್ಮರ್ಸ್ ಮಾತ್ರ ಇವತ್ತು MSP ನಡಿನಲ್ಲಿ ಬೆನಿಫಿಟನ್ನು ತಗೋತಾ ಇದ್ದಾರೆ. ಇದನ್ನು ಹೇಳಿರುವಂಥದ್ದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ಹಾಗೂ MSP ಬಗ್ಗೆ ಕೇವಲ 24% ಹೌಸ್ ಹೋಲ್ಡ್ಗಳಿಗೆ ಮಾತ್ರ ಮಾಹಿತಿ ಇದೆ. ರಿಮೈನಿಂಗ್ ಜನಕ್ಕೆ ಗೊತ್ತೇ ಇಲ್ಲ. ಹಾಗಾಗಿ ಬೆನಿಫಿಟ್ಸನ್ನು ಹೆಚ್ಚು ಜನ ಪಡ್ಕೋತಾ ಇಲ್ಲ ಅನ್ನುವಂಥದ್ದು. ಕೇವಲ ಕೆಲವೇ ಸ್ಟೇಟ್ಸ್ಗಳಲ್ಲಿ ಈ ಒಂದು MSP ಜಾಸ್ತಿ ಇಂಪಾರ್ಟೆನ್ಸನ್ನು ಹೊಂದಿದೆ. ನ್ಯಾಷನಲ್ ವೈಡ್ ನಾವು MSPಯನ್ನು ಅನೌನ್ಸ್ ಮಾಡಿದರೂ ಸಹ ಕೆಲವೇ ಸ್ಟೇಟ್ಸ್ಗಳು ಹೆಚ್ಚು ಬೆನಿಫಿಟ್ಸನ್ನು ಪಡ್ಕೋತಾ ಇದ್ದೀವಿ ಅನ್ನುವಂಥದ್ದು. ನೀತಿ ಆಯೋಗದ ಒಂದು ರಿಪೋರ್ಟನ್ನು ನಾವು ಇಲ್ಲಿ ಅನಲೈಸ್ ಮಾಡಿದಾಗ 79% ಫಾರ್ಮರ್ಗಳು ಇವತ್ತು MSPಯಿಂದ ಹ್ಯಾಪಿ ಇಲ್ಲ, MSPಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಜೊತೆಗೆ MSPಯನ್ನು ಇಂಪ್ಲಿಮೆಂಟ್ ಮಾಡುವ ಹಂತದಲ್ಲಿ ಪೇಮೆಂಟ್ಸ್ಗಳ ಒಂದು ಡಿಲೇ ಆಗ್ತಕ್ಕಂಥ ಕಂಡೀಷನ್ಸನ್ನು ನೋಡ್ಬೋದು. ಹಾಗೂ ಕ್ರಾಪ್ಗಳನ್ನು ಪ್ರೊಕ್ಯೂರ್ ಮಾಡೋದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ನ ಫೆಸಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ಸನ್ನು ನೋಡ್ಬೋದು. ಇನ್ನು MSP ಅನೌನ್ಸ್ ಮಾಡುವಾಗ ಡಿಲೇಡ್ ಆಗಿರುವಂಥ ಸಿಚುವೇಶನ್ಸ್, ಲೇಟಾಗಿ MSPಯನ್ನು ಅನೌನ್ಸ್ ಮಾಡೋದ್ರಿಂದ ಸೀಸನಲ್ ವೇರಿಯೇಷನ್ಸ್ ಇರೋದ್ರಿಂದ ಫಾರ್ಮರು ಸಹ ಕನ್ಫ್ಯೂಸ್ ಆಗ್ತಾರೆ. ಯಾವ ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಎಷ್ಟೋ ಜನ MSPಯನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ MSPಗೆ ರಿಲೇಟೆಡ್ ಇರುವಂಥ ಇಶ್ಯೂಸ್ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಸೊ PM ಆಶಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಎಲ್ಲ ಫೀಚರ್ಸ್ಗಳು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ಕೇಳಿರುವಂಥ ಕ್ವಶನು ತುಂಬ ಸ್ಟ್ರೈಟ್ ಆಗಿದೆ. ಯಾವ ರೀತಿಯಾದಂಥ ಆಬ್ಜೆಕ್ಟಿವ್ ಇದೆ ಅನ್ನೋದನ್ನು ಕೇಳಿದ್ದಾರೆ. ಜೊತೆಗೆ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರೊಕ್ಯೂರ್ಮೆಂಟ್ ಮಾಡುವಾಗ ಲಾಸ್ ಏನಾಗುತ್ತಲ್ಲ, ಇದನ್ನು ಸ್ಟೇಟ್ ಗೌರ್ಮೆಂಟ್ ಭರ್ತಿ ಮಾಡುತ್ತಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕೇಳಿದ್ದಾರೆ. ಈ ಎರಡೂ ಪಾಯಿಂಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.